ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು 4ನೇ ದಿನದ ಇಂಗ್ಲಿಷ್, ಕನ್ನಡ ಹಾಗೂ ಹಿಂದಿ ವಾಕ್ಯಗಳನ್ನು ಕಲಿಯೋಣ. ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಹಿಂದಿ, ಇಂಗ್ಲಿश एंड कन्नड़ा सेंटेंसेस इन डेली यूजिंग बेसिस. आज हम कन्नड़ा, हिंदी और इंग्लिश के वाक्यों को सीखेंगे. लेट्स स्टार्ट द क्लास. ನಿಮ್ಮ ಹೆಸರು ಏನು? ವಾಟ್ ಈಸ್ ಯುವರ್ ನೇಮ್? ಆಪ್ಕಾ ನಾಮ್ ಕ್ಯಾ ಹೈ? ಕನ್ನಡದಲ್ಲಿ ನಿಮ್ಮ ಹೆಸರು ಏನು? ವಾಟ್ ಈಸ್ ಯುವರ್ ನೇಮ್? ಆಪ್ಕಾ ನಾಮ್ ಕ್ಯಾ ಹೈ? ನನಗೆ ಕನ್ನಡ ಕಲಿಯಬೇಕು. ಐ ವಾಂಟ್ ಟು ಲರ್ನ್ ಕನ್ನಡ. ಮೈ ಕನ್ನಡ ಸೀಖ್ನಾ ಚಾಹತಾ ಹೂँ. ಇಲ್ಲಿ ಒಂದು ನೆನಪಿಡಬೇಕು, ಏನು ಅಂದರೆ ಹುಡುಗ ಆಗಿದ್ದರೆ ಚಾಹತಾ ಹೂँ ಅಂತ ಹೇಳಬೇಕು, ಹುಡುಗಿ ಆಗಿದ್ದರೆ ಚಾಹತಿ ಹೂँ ಅಂತ ಹೇಳಬೇಕು. ಮೈ ಕನ್ನಡ ಸೀಖ್ನಾ ಚಾಹತಿ ಹೂँ. ನನಗೆ ಕನ್ನಡ ಕಲಿಯಬೇಕು. ಐ ವಾಂಟ್ ಟು ಲರ್ನ್ ಕನ್ನಡ. ಮೈ ಕನ್ನಡ ಸೀಖ್ನಾ ಚಾಹತಾ ಹೂँ. ಇಲ್ಲಿ ನನಗೆ ಅನ್ನೋ ಬದಲು ನಾನು ಕನ್ನಡ ಕಲಿಯಬೇಕು ಅಂತಲೂ ಹೇಳ್ಬೋದು. ನೆಕ್ಸ್ಟ್, ನೀನು ನನಗೆ ಸಹಾಯ ಮಾಡುತ್ತೀಯಾ? ವಿಲ್ ಯು ಹೆಲ್ಪ್ ಮೀ? ಕ್ಯಾ ತುಮ್ ಮೇರಿ ಮದದ್ ಕರೋಗೆ? ನೀನು ನನಗೆ ಸಹಾಯ ಮಾಡುತ್ತೀಯಾ? ವಿಲ್ ಯು ಹೆಲ್ಪ್ ಮೀ? ಕ್ಯಾ ತುಮ್ ಮೇರಿ ಮದದ್ ಕರೋಗೆ? ಮುಂದಿನ ವಾಕ್ಯ, ನಾನು ಬೆಳಗ್ಗೆ 7 ಗಂಟೆಗೆ ಎದ್ದುಕೊಳ್ಳುತ್ತೇನೆ. ನಾನು ಬೆಳಗ್ಗೆ 7 ಗಂಟೆಗೆ ಎದ್ದುಕೊಳ್ಳುತ್ತೇನೆ ಅಥವಾ ಏಳುತ್ತೇನೆ ಅಂತ ಹೇಳ್ಬೋದು. ಐ ವೇಕ್ ಅಪ್ ಆಟ್ 7 in the morning. I wake up at 7 in the morning. मैं सुबह 7 बजे उठता हूँ. मैं सुबह 7 बजे उठता हूँ. ಇಲ್ಲಿ ಗರ್ಲ್ಸ್ಗೆ ಉಠ್ತಿ ಹೂँ ಅಂತ ಹೇಳಬೇಕು, ಬಾಯ್ಸ್ಗೆ ಉಠ್ತಾ ಹೂँ ಅಂತ ಹೇಳಬೇಕು. ಕೊನೆಯ ವಾಕ್ಯ, ಟೀಚರ್ ಇನ್ನೂ ತರಗತಿಗೆ ಬಂದಿಲ್ಲ. The teacher has not come to class yet. The teacher has not come to class yet. टीचर अभी तक क्लास में नहीं आए हैं. टीचर अभी तक क्लास में नहीं आए हैं. I repeat the sentence. ಟೀಚರ್ ಇನ್ನೂ ತರಗತಿಗೆ ಬಂದಿಲ್ಲ. The teacher has not come to class yet. ಟೀಚರ್ ಅಭಿ ತಕ್ ಕ್ಲಾಸ್ ಮೇ ನಹಿ ಆಯೆ ಹೇ. ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ. ನಾಳೆ ಮತ್ತೆ ಹೊಸ ವಾಕ್ಯಗಳೊಂದಿಗೆ ತರಗತಿಯನ್ನು ಪ್ರಾರಂಭಿಸೋಣ. ಟುಮಾರೋ ವಿಲ್ ಸ್ಟಾರ್ಟ್ ದ ಕ್ಲಾಸ್ ಅಗೇನ್. हम कल फिर क्लास को करेंगे. धन्यवाद. थैंक यू. शुक्रिया.